ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇದು ನೋಡಿ ಶಾವಿಗೆ, ಪ್ಯಾಕೆಟ್ ಶಾವಿಗೆ ಅಂದರೆ ಇದು ನಾನೀಗ ಗಣೇಶ ಶಾವಿಗೆ ಅಂತೇಳಿ ಸಿಗತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಾನು ಗಣೇಶ ಶಾವಿಗೆ ಉಪಯೋಗಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಶಾವಿಗೆಯನ್ನು ನಾನು ಕಂದು ಬಣ್ಣ ಬರೋ ತನಕ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ. ಎಣ್ಣೆ ಹಾಕಿ ಹುರಿಬೇಕು. ದಿಢೀರ್ ಮಾಡುವಂಥ ಉಪ್ಪಿಟ್ಟಿದ್ದು. ನಮ್ಮ ಮನೇಲಿದು ತುಂಬ ಇಷ್ಟ. ಎಲ್ಲರಿಗೂ ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿದರೆ ತುಂಬ ಇಷ್ಟ. ನೋಡಿ ಹುರಿದಾಗಿದೆ. ಈಗ ಉಪ್ಪಿಟ್ಟು ಮಾಡಲಿಕ್ಕೋಸ್ಕರ ನಾನು ದೊಣ್ಣೆಮೆಣ್ಸಿನ್ಕಾಯಿ ಇತ್ತಂತೇಳಿ ಒಂದು ದೊಣ್ಣೆಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಕರಿಬೇವು ತೊಗೊಂಡಿದ್ದೆ. ಈಗ ಒಗ್ಗರಣೆ ಹಾಕುವಂಥದ್ದು. ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ಒಗ್ಗರಣೆ ಹಾಕೋದು ತುಂಬ ಚೆನ್ನಾಗುತ್ತೆ. ದಿಢೀರಾಗಿ ಮಾಡ್ಬೋದು. ಹಶ್ವ ಅಂಥೇಳಿ ಏನಾದರೂ ಮಕ್ಕಳು ಹೇಳಿದರು ಅಂತಾದರೆ ದಿಢೀರಾಗಿ ಮಾಡ್ಬೋದು. ಶಾವಿಗೆ ಒಂದಿದ್ರೆ ಆಯಿತು, ಏನು ತರಕಾರಿ ಎಲ್ಲ ಬೇಕಂತಲೂ ಕೂಡ ಇಲ್ಲ. ಹೀಗೆ ಉಪ್ಪಿಟ್ಟು ಚೆನ್ನಾಗತ್ತೆ ನೋಡಿ. ದೊಣ್ಣೆಮೆಣ್ಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಎಲ್ಲ ಹಾಕಿ ಹುರಿತಾ ಇದ್ದೀನಿ. ಒಗ್ಗರಣೆ ಹಾಕಿದ್ದೀನಿ. ಈಗ ಅದು ಈರುಳ್ಳಿ ವಾಸನೆ ಬರೋ ತನಕ ಹುರಿಬೇಕು. ನೀರನ್ನು ಹಾಕಿ ಕುದಿಸುವಂಥದ್ದು. ಫಸ್ಟಿಗೆ ನೀರನ್ನು ಹಾಕಿ ಕುದಿಸೋದು. ನೀರು ಕುದಿ ಬಂದ ಮೇಲೆ ಶಾವಿಗೆನ ಹಾಕಬೇಕು. ಉಪ್ಪನ್ನು ಆವಾಗಲೇ ಹಾಕುವಂಥದ್ದು. ನೋಡಿ ಕುದಿ ಬಂದಾಗಿದೆ. ನಾವು ಹುರಿದಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಇದಕ್ಕೆ ಹಾಕುವ. ಈ ಥರ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಭಾಳ ಚೆನ್ನಾಗತ್ತೆ. ಅದು ಸ್ವಲ್ಪ ಮೆದುನೇ ಇರಬೇಕು, ತುಂಬ ಚೆನ್ನಾಗಾಗತ್ತೆ. ಮನೆಯಲ್ಲಿ ಎಲ್ಲರಿಗೂ ಈ ಥರ ಉಪ್ಪಿಟ್ಟು ತುಂಬ ಇಷ್ಟ. ಮತ್ತು ದಿಢೀರಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಖಾರವಾಗಿ ರುಚಿಯಾಗಿ ಇರುವಂತಹ ಶಾವಿಗೆ ಉಪ್ಪಿಟ್ಟು. ಈ ಶಾವಿಗೆ ಉಪ್ಪಿಟ್ಟಿಗೋಸ್ಕರ ಮನೇಲಿ ತಂದಿದ್ದು ಚಿಪ್ಸ್ ಇತ್ತು, ಆಲೂಗಡ್ಡೆ ಚಿಪ್ಸ್. ಅದನ್ನು ಜೊತೆಗೆ ಇಟ್ಟು ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡ್ತೀರಲ್ಲ. ಧನ್ಯವಾದಗಳು.